ಹಲೋ ಫ್ರೆಂಡ್, ನಿನ್ನೆ ವಿಡಿಯೋದಲ್ಲಿ ನಾವು ಮೆಜರ್ಮೆಂಟು ಹೇಗೆ ಕಾಪಿ ಮಾಡ್ಕೊಳೋದಂತ ನೋಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಟಿಂಗ್ ಮಾರ್ಕಿಂಗ್ ಮಾಡೋದು ಕಲಿಯೋಣ. ಫಸ್ಟ್ ಲೈನಿಂಗಲ್ಲಿ ರಿಂಕಲ್ಸ್ ಇರ್ತದಲ್ವ, ಇದು ನಾವು ಕ್ಲೀನಾಗಿ ಫ್ಲಾಟಾಗಿ ಐರನ್ ಮಾಡ್ಕೊಳ್ಳೋಣ. ಯಾಕಂದರೆ ಅದು ಫೋಲ್ಡಿಂಗಲ್ಲಿ ಆಗಿರ್ತಾವಲ್ವ, ಅವೆಲ್ಲ ನೀಟಾಗಿ ಹೋಗ್ತದೆ. ಈಗ ಇದನ್ನೆಲ್ಲ ನೀಟಾಗಿ ಐರನ್ ಮಾಡ್ಕೊಬಿಡೋಣ. ಅಂದರೆ ಈ ಫೋಲ್ಡಿಂಗ್ ಬಂದಿರ್ತದಲ್ವ, ಆ ಫೋಲ್ಡಿಂಗೆಲ್ಲ ನೀಟಾಗಿ ಐರನ್ ಮಾಡ್ಕೊಳ್ಳೋಣ. ಮತ್ತು ಈ ಫ್ಯಾಬ್ರಿಕ್ನಲ್ಲಿ ಡಿಫೆಕ್ಟ್ಗಳನ್ನು ಬರ್ತಾ ಇರ್ತವೆ, ಅದನ್ನು ನಾನು ತೋರಿಸ್ಕೊಡ್ತೀನಿ. ನೀವು ಹೊಸದಾಗಿ ಏನೋ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಾರ್ಡಲ್ಲಿ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. 13.5, 14.5, 15.5, 32 ಇಂಚು ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ನು. ಈಗ ನಾವು ವೇಸ್ಟು 33, ಚೆಸ್ಟು 38, ಆಯಿತಾ. ಅದಕ್ಕೆ ನಮಗೆ ಎಷ್ಟು ಲೈನಿಂಗ್ ಬೇಕು ಅಂದರೆ 1/4 ಇಂಚು ಯಾವಾಗ ನಾವು ದೊಡ್ಡದಾಗಿ ಕಟ್ ಮಾಡ್ಕೋಬೇಕಾಗುತ್ತೋ, ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು. ಇವಾಗ ನಾವು 38 ಅಂದರೆ 38ಗೆ ನಾವು 6 ಇಂಚು ಪ್ಲಸ್ ಮಾಡ್ಕೋಬೇಕಾಗತ್ತೆ. ಮತ್ತು 2 ಡಾಟ್ ಬರ್ತದಲ್ವ, 2 ಡಾಟು ಒಂದು ಸೈಡು, ಮತ್ತು 2 ಇಂಚು ಒಂದು ಸೈಡ್ ಡಾಟು, ಮತ್ತು ಬ್ಯಾಕಲ್ಲಿ ಇವಾಗ ಆರ್ಮಲ್ ಹತ್ರ ಒಂದು ಡಾಟ್ ಬರ್ತದಲ್ವ, ಆ ಡಾಟನ್ನು ನಾವು ಇವಾಗನೇ ಆ್ಯಡ್ ಮಾಡ್ಕೋಬೇಕು. ನಾವು ಕಟ್ ಮಾಡೋದು 4 ಡಾಟ್ ಅಂತದು. ಮೇಲ್ಗಡೆ ಡಾಟ್ ಇರ್ತದಲ್ವ, ಆ ಡಾಟ್ದು ಇವಾಗ 44ರಲ್ಲಿ ಅರ್ಧ ಭಾಗ ಮಾಡಿಕೊಂಡ್ರೆ ಇವಾಗ ನಮಗೆ ಟೋಟಲು 11 ಇಂಚು ಆಯಿತು. ಅಂದರೆ 4 ಭಾಗನೂ ಮಾಡಿಕೊಂಡ್ರೆ 11 ಇಂಚು ಆಯಿತು. ಯಾವಾಗೂ ನಾವು 1/4 ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಇವಾಗ ನೋಡಿ 11 ಐತಲ್ವ, 11/4ಗೆ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀವಿ. ನೀವು ಯಾವಾಗಲೇ ಕರೆಕ್ಟಾಗಿ ಕಳಿಸ್ಕೊಡ್ತೀವಿ ನಾವು ಕೆಲಸನೂ. ಯಾಕಂದರೆ ನೀವು ಗಡಿಬಿಡಿ ಮಾಡಿಕೊಂಡ್ರೆ ನಮ್ಗೆ ಕೆಲಸ ಕಳಿಸ್ಕೊಡೋಕ್ಕಾಗಲ್ಲ. ಈಗ ನೋಡಿ 11/4 ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನನಗೆ ನೀಟಾಗಿ ಕೈಯಲ್ಲೇ ಗೀಚ್ಕೊರಿ, ಇಲ್ಲಾಂದರೆ ನೀವು ಐರನ್ ಮಾಡ್ಕೋಬೇಕಂದ್ರೂ ಐರನ್ ಮಾಡ್ಕೋಬೋದು. ಇದು ನೋಡಿ, ಇಂಥದ್ರಲ್ಲೆಲ್ಲ ಅಂಚು ಟೈಟ್ ಆಗಿರ್ತದೆ, ಅವಕ್ಕೆಲ್ಲ ನಾವು ನ್ಯಾಚ್ ಹಾಕ್ಕೋಬೇಕಾಗತ್ತೆ. ನಾವು ಕಟ್ ಮಾಡೋದು ಬಂದುಬಿಟ್ಟು ಫ್ರಂಟು ಬ್ಯಾಕು ಒಂದರಲ್ಲೇ ಇರ್ತದೆ, 2 ಬಂದುಬಿಟ್ಟು ಒಂದೇ ಇದರಲ್ಲಿ ಇರ್ತದೆ. ಇವಾಗ ಇದನ್ನು ಅರ್ಧ ಫೋಲ್ಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಕೆಳಗಡೆ ಇರೋದು ಬಂದುಬಿಟ್ಟು ಬ್ಯಾಕು, ಮೇಲ್ಗಡೆ ಇರೋದು ಬಂದುಬಿಟ್ಟು ಫ್ರಂಟ್. ಬ್ಲೌಸ್ ಲೆಂತ್ ಬಂದುಬಿಟ್ಟು ನಮಗೆ 13.5 ಇರೋದಲ್ವ. ನೋಡಿ, ಟಾಪಿಂದ ಕರೆಕ್ಟಾಗಿ ಟಾಪಿಂದ ಮಡ್ಕೊಂಡು 13.5ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ನಾವು 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು, 15.5ಗೆ ಮತ್ತೆ ಒಂದು ಮಾರ್ಕು.
ಮತ್ತು ನಾವು ಬೆಲ್ಟ್ ಮಾಡ್ತೀವಲ್ವ 1 2 3 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನಮಗೆ 13.5 ರೆಡಿ, 2 ಇಂಚು ಎಕ್ಸ್ಟ್ರಾ ಮತ್ತು 1 ಇಂಚು ಇದು ಬೆಲ್ಟು. ಸೇಮ್ ಮಾರ್ಕು ಅದನ್ನು ಸೈಡಲ್ಲಿ. ಇವಾಗ ಆ 2 ಇಂಚ್ ಏನಕ್ಕಂದರೆ ಬೆಲ್ಟ್ ಡೌನಲ್ಲಿ ಮತ್ತು ಬೆಲ್ಟ್ ಮೇಲ್ಗಡೆ ಮತ್ತು ಶೋಲ್ಡ್ರಲ್ಲಿ ಟೋಟಲ್ 4 ಕಡೆ ಮಾರ್ಜಿನ್ ಇರ್ತದೆ. ಆ 4 ಕಡೆ ಮಾರ್ಜಿನ್ಗೆ 2 ಇಂಚು ಅಷ್ಟು ಬಟ್ಟೆ ಎಕ್ಸ್ಟ್ರಾ ಮಡಗಿರಬೇಕಾಗತ್ತೆ ನಾವು. ಇವಾಗ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಮಗೆ ಇಲ್ಲಿ ಸ್ವಲ್ಪ ಶೇಪ್ ಬೇಕಾಗುತ್ತೆ. ಆ ಶೇಪ್ಗೆ ಕರೆಕ್ಟಾಗಿ ನಾವು 1 ಇಂಚು ಮೇಲ್ಗಡೆಗೆ, ಅಂದರೆ ಬೆಲ್ಟಲ್ಲಿ ಶೇಪ್ ಬರ್ತದಲ್ವ, ಅದು ಕರೆಕ್ಟಾಗಿ 1 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಮೆಜರ್ಮೆಂಟ್ ಬ್ಲೌಸು ಒಂದೊಂದು ಮೆಜರ್ಮೆಂಟ್ ಆಗ್ತಾ ಇರ್ತದೆ. ಇದು ಬಂದುಬಿಟ್ಟು ನಮಗೆ 38 ಚೆಕ್ಸ್. ಇವಾಗ ಚೆಸ್ಟ್ ಬಂದುಬಿಟ್ಟು ನಮ್ಗೆ 38, ವೇಸ್ಟ್ ಬಂದುಬಿಟ್ಟು 33 ಆಗುತ್ತೆ ಇದು. ಇವಾಗ ನೆಕ್ ಓಪನ್ನು ಒಂದೊಂದಕ್ಕೂ ಒಂದೊಂದು ಮೆಜರ್ಮೆಂಟ್ ಆಗುತ್ತೆ ನಮಗೆ. ಇನ್ನು ನೆಕ್ಸ್ಟ್ ಸೈಜ್ಗಳಲ್ಲಿ 36ಗೆ ಹೆಂಗೆ ಎಷ್ಟು ಕಟ್ ಮಾಡಬೇಕು, 34ಗೆ ಹೆಂಗೆ ಕಟ್ ಮಾಡಬೇಕು, 32ಗೆ ಹೆಂಗೆ ಕಟ್ ಮಾಡಬೇಕು ಅನ್ನೋದನ್ನು ನಾನು ಮತ್ತೆ ಹೇಳ್ಕೊಡ್ತೀನಿ. ಇವಾಗ ನಾವು ಇದಕ್ಕೆ ಕರೆಕ್ಟಾಗಿ 2.25 ಇಂಚು ಆದರೆ ನಮ್ಮ ನೆಕ್ ಓಪನ್ಗೆ ಸಾಕಿದು. ಕರೆಕ್ಟಾಗಿ 2.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೇನೆ. ನೀವು ಮೆಜರ್ಮೆಂಟ್ಗಳೆಲ್ಲ ರೆಗ್ಯುಲರಾಗಿ ಬರೋ ಕಸ್ಟಮರ್ಗೆ ಬರೆದು ಮಾಡ್ಕೋಬೇಕಾಗತ್ತೆ ನಿಮ್ಮ ಬುಕ್ಕಲ್ಲಿ. ಮತ್ತು ಇದನ್ನು ನೆಕ್ಕು ಓಪನ್ನು ಸೇಮ್ ಮೆಜರ್ಮೆಂಟು ನೆಕ್ ಹತ್ರ ಮಡಗಿಬಿಟ್ಟು, ಇವಾಗ ನೆಕ್ ಶೇಪು ಹೇಗಿರುತ್ತೆ ಅಂತ ಗೊತ್ತಾಗುತ್ತಲ್ವ, ಆ ನೆಕ್ ಶೇಪನ್ನು ನಾವು ಕರೆಕ್ಟಾಗಿ ಮಡ್ಕೊಂಡು ನಾವು ರೆಡಿ ಮೆಜರ್ಮೆಂಟ್ 13.5 ಮಾಡ್ಕೊಂಡಿರ್ತೀವೋ ಅಲ್ಲಿ ಕರೆಕ್ಟಾಗಿ ಬರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನೋ ಪ್ರಾಬ್ಲಮ್. ಸ್ವಲ್ಪ ನಮ್ಮ ಕಟಿಂಗ್ ಬ್ಲೌಸು ಯಾವಾಗೂ ಸ್ವಲ್ಪ 1/4 ಇಂಚಷ್ಟು ಜಾಸ್ತಿನೇ ಇರಬೇಕಾಗತ್ತೆ. ಯಾಕಂದರೆ ಮೆಜರ್ಮೆಂಟ್ ಬ್ಲೌಸ್ಗಳು ಯಾವತ್ತಾದ್ರೂ ಶಿಂಕ್ ಆಗಿರ್ತವೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಇದ್ರೇ ಪರವಾಗಿಲ್ಲ. ನಾವು ಕೆಳಗಡೆಯಿಂದನೇ ನೀಟಾಗಿ ನೋಡ್ಕೊಂಡ್ಬಿಟ್ಟು ಅದನ್ನು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ ನಾವು ಕರೆಕ್ಟಾಗಿ ಅದನ್ನು ಅಡ್ಜಸ್ಟ್ಮೆಂಟು ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ನೋಡಿ, ಇವಾಗ ಇದು 6.25 ಇದೆ ಅಲ್ವಾ, ಈ ಥರ ಎಲ್ಲ ನೀಟಾಗಿ ನೋಡಿಕೊಂಡು ನೀವು ಒಂದು ಬುಕ್ ಮೈಂಟೈನ್ ಮಾಡಿಬಿಟ್ಟು ಅದರಲ್ಲಿ ಬರೆದು ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಇವಾಗ ಶೋಲ್ಡ್ರು ಅಟ್ಯಾಚಿಂಗಲ್ಲಿ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಬಟ್ಟೆ ಬೇಕಾಗುತ್ತೆ. ಆ ಮಾರ್ಜಿನ್ಗಳನ್ನ ಬಿಟ್ಬಿಟ್ಟು ನೀವು ಎಕ್ಸ್ಟ್ರಾ ಇವಾಗನೇ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಮೆಜರ್ಮೆಂಟ್ ಟೇಪ್ ಹಾಕಿಬಿಟ್ಟು ಅದು ಎಷ್ಟು ಇಂಚಿದೆ ಅಂತ ನೋಡ್ಕೋಬೇಕು. ಇವಾಗ ನೋಡಿ, ಅದು ಇವಾಗ ಸ್ವಲ್ಪ 3 ಇಂಚಿಗೆ 1/8 ಕಡಿಮೆ ಇದೆ. ಇವಾಗ ನಾವು ಅದನ್ನು ರೆಗ್ಯುಲರಾಗಿ ಮೆಜರ್ಮೆಂಟನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಇವಾಗ 3 ಇಂಚು ಮಡಗಿಬಿಡಿ. 3 ಇಂಚು ಮಡಗಿದ್ರೆ ನಾವು ರೆಗ್ಯುಲರಾಗಿ ಈ ಸೈಜ್ಗೆ ಇದೇ ಬರುತ್ತೆ ಅಂತ ನಮಗೆ ಮೈಂಡಲ್ಲಿ ಇರ್ತದೆ. ಬಾಟಮಲ್ಲಿ ಸೇಮ್ 3 ಇಂಚಿನೇ ಮಾಡ್ಕೊರಿ. ಇವಾಗ ನಾವು ಆರ್ಮಲ್ ಮೆಜರ್ಮೆಂಟನ್ನು ತೆಗೆಯೋಣ. ಸೈಡಿಂದ ಇಟ್ಕೊಂಡು ಕರೆಕ್ಟಾಗಿ ಇವಾಗ ನಾವು ರೆಡಿ ಮಾರ್ಕ್ ಹತ್ರದಿಂದನೇ ಫುಲ್ ರೆಡಿ ಮಾರ್ಕಿಂದನೇ ಮಡ್ಕೊಂಡು ರೆಡಿ ಮಾರ್ಕೆ ನಾವು ಕರೆಕ್ಟಾಗಿ ಆರ್ಮಲ್ ಹತ್ರನೂ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಆ ಮೇಲ್ಗಡೆ 1/2 ಇಂಚು ಹಿಡಿದ ಮೇಲೆ
ಕೆಳಗಡೆನೂ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಹಿಡಿದ ಮೇಲೆ ಕೆಳಗಡೆಗೂ ಅರ್ಧ ಇಂಚು ಬರುತ್ತೆ. ಇವಾಗ ನೋಡಿ ಆರ್ಮಲು 5.5 ಇದೆ. ಇವಾಗ ಸ್ಲೀವ್ ಅಟ್ಯಾಚಿಂಗ್ ಕಡಿಮೆನೇ ಕಟ್ ಮಾಡ್ಕೋಬೇಕು ಯಾವತ್ತು ಜಾಸ್ತಿ ಕಟ್ ಮಾಡ್ಕೋಬಾರ್ದು. ಮೆಜರ್ಮೆಂಟ್ ಬ್ಲೌಸಲ್ಲಿ ಇರೋ ಅಷ್ಟೇ ನೀವು ಕಟ್ ಮಾಡ್ಕೋಬೇಡಿ. ಯಾಕಂದರೆ ಸ್ಲೀವ್ ಅಟ್ಯಾಚಿಂಗಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಜಾಸ್ತಿ ಅಂತೂ ಇರಬಾರ್ದು. ಇವಾಗ ನೋಡಿ ಅದು 5.25 ಇತ್ತು, ನಾನೀಗ 5.25ಗೆ ಮಾರ್ಕ್ ಮಾಡಿಕೊಂಡೆ. ಯಾಕಂದರೆ ಸ್ಲೀವ್ ಅಟ್ಯಾಚಿಂಗ್ ಮಾಡುವಾಗ ಬೇಕಾದ್ರೂ ನಾವು ಸ್ವಲ್ಪ ಇದು ಮಾಡ್ಕೋಬೋದು. ಕೆಲವೊಂದು ಜನ 1 ಇಂಚಕ್ಕೆ ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ ಮಾಡ್ತಾರೆ, ಕೆಲವೊಂದು ಜನ ಈ ಥರ ಮಾರ್ಕ್ ಮಾಡ್ತಾರೆ. ಅಂದರೆ ಇದು 5.25 ಇದ್ದಲ್ಲಿ ಇದ್ರ 1.25 ಇಂಚೇ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ಪಕ್ಕ 1.25 ಇಂಚೇ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಶೇಪ್ ಈ ಥರ ಆಯ್ತಲ್ವ. ಇವಾಗ ಈ ವಿಡಿಯೋ ಲೆಂತ್ಗಳು ತುಂಬ ಆಗ್ತದೆ, ಹಾಗಾಗಿಬಿಟ್ಟು ಮತ್ತೆ ಒಂದು ವಿಡಿಯೋದಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಈಗಾಗಲೇ ಇದು 10 ನಿಮಿಷ ಮೇಲೆ ಆಯಿತು ವಿಡಿಯೋ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟು ನೀವು ನಮ್ಮ ಕಟಿಂಗ್ ಕಂಪಲ್ಸರಿ ನೋಡಬೇಕು, ಕಲಿಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ನಿಮಗೆ ಸಂಪೂರ್ಣವಾಗಿ ಕಟಿಂಗು ಕೊಡಲಾಗುತ್ತದೆ.